ಶ್ರೀಮದ್ಹಾರ ಕೋಡಪಟ್ಟಾಚಾರ ಗುಣಮಠ ಅಂಬಾಪುರಿ ಪೀಠ ಸೂತ್ರ ಸ್ವಾಮಿ ಸದ್ಗುರು ಚನ್ನಬಸವ ಶಿವಯೋಗೀಂದ್ರ ಪ್ರಭಾಭಾಸ್ಕರ ಪ್ರೇಮಂದತ್ತು ಪೊಗಳುವ ನಿಮ್ಮ ಮಹಿಮಾ ಲೀಲಾ ವಿನೋದಂಗಳಂ ನೀಮಾಡೆನ್ನ ಕೃಪಾಳು ಬೇಗ ಕೃತಿಯಂ ಸತ್ಸಕ್ತಿ ಸನ್ಮುಕ್ತಿಯಂ ಜಯ ಶನೇಶ ಭಕ್ತಜನ ಭಾಗ್ಯುಷ ವೀರಶೈವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಿತ ಚಿತ್ರ ಪ್ರಭಾವೇ ಜಗದಾದಿದೇಶಿಕ ಪುರಾತನ ಪುಂಗವ ಚಾಂಬುವೈ ಪುರ ಶ್ರೇಜಯ ಸೋಮನಾಥ ಜಗಜಯ ಸುರತಂ ಶಿವಾಗ್ಮ ಪರಮ ಪೂಜ್ಯ ಮಹಾಯೋಗಿ ಸದ್ಗುರು ಲಿಂಗೈಕ್ಯ ಶ್ರೀ ಚನ್ನಬಸವ ಶಿವಯೋಗಿಗಳವರನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ವಂದಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರನ್ನ ಮನದಲ್ಲಿ ಧ್ಯಾನಿಸಿ ವಂದಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ ಮನದಲ್ಲಿ ಧ್ಯಾನಿಸಿ ವಂದಿಸಿ ವಿಶ್ವದ ಸರ್ವ ಸಂತರನ್ನ ಎನ್ನ ಮನದಲ್ಲಿ ಅನಂತ ಕೋಟ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಪರಮ ಪೂಜ್ಯ ಲಿಂಗೈಕ್ಯ ಸದ್ಗುರು ಹಾರಕೂಡದ ಶ್ರೀ ಚನ್ನಬಸವ ಶಿವಯೋಗಿಗಳವರ 66ನೆಯ ಜಾತ್ರಾ ಮಹೋತ್ಸವದ ಈ ಪವಿತ್ರ ಪರ್ವಕಾಲಕ್ಕೆ ಬಹಳ ದೂರದಿಂದ ಆಗಮಿಸಿ ದಿವ್ಯ ಸಮ್ಮುಖವನ್ನು ವಹಿಸಿ ಬಸವ ತತ್ವವನ್ನ ತಮ್ಮ ಜೀವನದ ವಿಷಯವಾಗಿರಿಸಿಕೊಂಡು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಅಸ್ಖಲಿತವಾಣಿಯಿಂದ ಪ್ರವಚನದ ಮುಖಾಂತರವಾಗಿ ಕಾರ್ಯವನ್ನ ಮಾಡುತ್ತಿರುವಂತಹ ಪರಮ ಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಚರಂತೀಶ್ವರ ಬಸವ ಬೆಳಗಿ ತಾಲೂಕಾ ಹುಕ್ಕೇರಿ ಜಿಲ್ಲಾ ಬೆಳಗಾವಿ ವೃದ್ಧಿದ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಮ್ಮುಖವನ್ನ ವಹಿಸಿರ್ತಕ್ಕಂಥ ನಮ್ಮ ಬಹುಶಃ ಸ್ವಾಮೀಜಿಯವರಲ್ಲಿ ಬಹಳ ಜನ PhD ಮಾಡಬಹುದು, ಡಾಕ್ಟರೇಟ್ ಪದವಿಯನ್ನು ಪಡೆಯಬಹುದು. ಆದರೆ ಅವರ ವೃತ್ತಿಯಿಂದ ಮೊದಲಿಗೆ ವೈದ್ಯರಾಗಿ ಅಂದರೆ BHMS ಡಾಕ್ಟರ್ ಆಗಿ ಪ್ರವೃತ್ತಿಯಲ್ಲಿ ಮಹಾಸ್ವಾಮೀಜಿ ಆಶೀರ್ವಾದವನ್ನು ಮಾಡುತ್ತಿರುವಂತಹ ಪರಮ ಪೂಜ್ಯ ಸಕಸ್ತ್ರ ಬ್ರಹ್ಮಿ ಡಾಕ್ಟರ್ ತ್ರಿಮೂರ್ತಿ ಶಿವಾಚಾರ್ಯರ ಶ್ರೀ ಮಹಾಂತೇಶ್ವರ ಭಟ್ ಪಟ್ನಳ್ಳಿ ಅವರ ದೇವಪಾದಕ್ಕೆ ವಂದಿಸಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾತೆಯೇಕೆ ಕೃತಿ ಇರಲಿ ಕೃತಿಯಲ್ಲಿ ಸೊಬಗಿರಲಿ ಎನ್ನುವ ಹಾಗೆ ಮಾತಿಗಿಂತಲೂ ಕಾರ್ಯಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಕಾರ್ಯವನ್ನ ಮಾಡುತ್ತಿರುವಂತಹ ಜನಪ್ರಿಯ ಶಾಸಕರು ಮತ್ತು ಮಾಜಿ ಸಚಿವರು ಶ್ರೀ ವಲ್ಯಾಪುರಿಯವರೇ ಮತ್ತು ಉದಯಶ್ರೀ ಜಲವರವರು. ಅವರಿಬ್ಬರು ಹೆಂಗಂದ್ರ ಅವರ ಪಕ್ಷ ಬೇರೆ ಇರಬಹುದು, ಆದರೆ ಅವರಿಬ್ಬರು ಆರ್ಕೂಡ್ ಮಠದ ಪ್ರತ್ಯೇಕ ಪಕ್ಷದವರು ವಿಚಾರ ತಿಳ್ಕೊಂಡು ನಮಗೆ ಬಹಳ ಖುಷಿಯಾಗಿ ಕಾರ್ಯಕ್ರಮಕ್ಕೆ ಆಮಂತ್ರಣ ಕೊಟ್ಟೀವಿ. ಅದೇ ರೀತಿಯಾಗಿ ನಮ್ಮ ಮಲ್ಲಿಕಾರ್ಜುನ್ ಗಾತ್ರೆ ಅವರೇ ವೈಜನಾಥ್ ಪಾಟೀಲ್ರ ಪುತ್ರರಾಗಿರ್ತಕ್ಕಂತಹ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಗೌತಮ್ ಪಾಟೀಲ್ ಅವರೇ, ಇನ್ನು ವಿಶೇಷವಾಗಿ ಸತ್ಕಾರವನ್ನು ಹೊಂದಿರತಕ್ಕಂಥ ಶ್ರೀಮತಿ ಸುಶೀಲಾಬಾಯಿ ಶ್ರೀ ನಾಗಪ್ಪಮ್ಮ ಸುಕ್ಷೇಬಾಯಿ ಅವರೇ, ಶ್ರೀ ಕಲ್ಯಾಣಮ್ಮ ಶ್ರೀಮತಿ ಸುಭದ್ರಮ್ಮ ಶ್ರೀ ಯುವಶೆಟ್ಟಿ ಸಜ್ಜನ್ ಶೆಟ್ಟಿ ಅವರೇ, ನಮ್ಮ ಪರ್ವಿಯವರೇ, ಕಲ್ಲಪ್ಪ ಹೊತ್ತಾಪುರಿ ಅವರೇ, ಚೆನ್ನಶ್ರೀ ಪ್ರಶಸ್ತಿ ಪುರಸ್ಕಾರವನ್ನು ಹೊಂದಿರತಕ್ಕಂಥ ವೇದಮೂರ್ತಿ ಶರಣಕುಮಾರ್ ಶಾಸ್ತ್ರಿಗಳು ಹಿರೇಮಠ ಶಿವರವರೇ, ವೇದಮೂರ್ತಿ ಗಾನಕೋಗಿದೆ ಶಿವರುದ್ರಾಯ್ ಗವಾಯಿಗಳವರು ಗೌಡಗಾಂವ್ ಅವರೇ, ಶ್ರೀ ರವಿಸ್ವಾಮಿ ಯಾವತ್ತೂ ಈ ಪವಿತ್ರ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಸೇವೆಯನ್ನು ಮಾಡತಕ್ಕಂತಹ ಎಲ್ಲ ಪತ್ರಿಕಾ ಬಂಧುಗಳೇ, ಅನುಭಾವಿಗಳೇ, ಹಿರಿಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂಥ ಆ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿಗಳು. ನಿಜವಾಗಿ ಅನುಭಾವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಮಹಾತ್ಮರ ಸ್ಮಾರಕಗಳು ಭಕ್ತರ ಭಕ್ತಿಯ ಶಕ್ತಿಯ ಕೇಂದ್ರಗಳಾಗ್ತವೆ. ಮಹಾತ್ಮರ ಸ್ಮಾರಕಗಳು ಭಕ್ತರ ಭಕ್ತಿಯ ಶ್ರದ್ಧಾ ಕೇಂದ್ರಗಳಾಗುತ್ತವೆ ಎನ್ನುವುದಕ್ಕ ಯಾವುದು ಸಾಕ್ಷಿ ಅಂತಂದ್ರೆ ಕುರುಕ್ಷೇತ್ರ ಚಿಂಚೋಳಿ ಪಟ್ಟಣವೇ ಸಾಕ್ಷಿ ಎನ್ನುವಂತ ಮಾತನ್ನ ಬಹಳ ಖುಷಿಯಿಂದ ಹೇಳ್ತಾ ಇದ್ದೇನೆ. 1951ನೇ ಇಸ್ವಿಯಲ್ಲಿ ಇಲ್ಲಿಯ ಕೋರಪ್ಪನವರ ಮನೆಯಲ್ಲಿ ಪರಮ ಪೂಜ್ಯ ಚನ್ನಬಸವ ಶಿವಯೋಗಿಗಳವರು ಲಿಂಗೈಕ್ಯರಾಗ್ತಾ ಇದ್ದಾರೆ. ಅದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಶ್ರೀಮಂತರ ಮನೆಯಾಗಿತ್ತು. ಆ ಮನೆಯಲ್ಲಿ ಲಿಂಗೈಕ್ಯ ಅಕ್ಷರ ಆ ಮನೆ ಇಂದು ಮನೆಯಾಗಿ ಉಳಿದಿಲ್ಲ, ಮಹಾಮಂದಿರವಾಗಿ ನಿಮ್ಮೆಲ್ಲರ ಆರಾಧ್ಯ ಕೇಂದ್ರವಾಗಿ ಪರಿಣಮಿಸಿದ ಯಾರಿಂದ ಚನ್ನಬಸವ ಶಿವಯೋಗಿಗಳವರ ಆಧ್ಯಾತ್ಮದ ಶಕ್ತಿ ಇದೆ. ಅದಕ್ಕಾಗಿ ಅನುಭಾವಿಗಳು ಒಂದು ಮಾತನ್ನು ಹೇಳ್ತಾ ಇದ್ದಾರೆ,
ಮಯ್ಯಾವೇಶ್ಯ ಮನೋ ಏಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪ್ರಯೋಪೇತಾಸ್ತೆ ಬೇಯುಕ್ತತಮಾವತಾಹ ಬೇಯುಕ್ತತಮಾವತಾಹ. ಮಹಾತ್ಮರು, ಸಂತರು, ಅನುಭಾವಿಗಳು, ಚೈತನ್ಯ ಮೂರ್ತಿಗಳು ಅವರು ವಾಸ ಮಾಡತಕ್ಕಂಥ ಸ್ಥಾನ ಯಾವುದಂದ್ರ ಬಹಳ ಹಣವನ್ನು ಕೊಡ್ತಕ್ಕಂಥ ಶ್ರೀಮಂತರ ಮನೆಯಲ್ಲಿ ವಾಸ ಮಾಡುವುದಿಲ್ಲ. ಮ್ಯಾರೇಜ್ ಆಗಿ ಗುಡಿ ಕಟ್ಟತಕ್ಕಂಥ ಗುಡಿಯಲ್ಲಿ ಅವರು ವಾಸ ಮಾಡುವುದಿಲ್ಲ. ಬಹಳ ತೆರಿಗೆಗಳನ್ನು ಹೊಡೆದವರು ಆಶೀರ್ವಾದ ಆಗುವುದಿಲ್ಲ. ನಿಜವಾಗಿ ಆ ಕೂಡದ ಚನ್ನಬಸವ ಶ್ರೇಣಿಗಳು ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂದ್ರ ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಸೇವೆಯನ್ನು ಮಾಡ್ತಕ್ಕಂಥ ಸಾಮಾನ್ಯ ರೈತನಾದರೂ ಕೂಡ ಅವರ ಹೃದಯದಲ್ಲಿ ಆ ಕೂಡದ ಚನ್ನಬಸವ ಶ್ರೇಣಿಗಳು ಜೀವಂತ ಇರ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀರಂದ್ರ ಜಗತ್ತಿನಲ್ಲಿ ಮಹಾನ್ ಶ್ರೇಷ್ಠ ದೊರೆಯಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಸಾಯಂಕಾಲದ ಸಂದರ್ಭದಲ್ಲಿ ತಮ್ಮ ಮಂತ್ರಿಗಳೊಂದಿಗೆ, ಸಹಪಾಠಿಗಳೊಂದಿಗೆ, ಸೈನಿಕರೊಂದಿಗೆ ವಾಯು ವಿಹಾರಕ್ಕೆ ಹೊರಗಡೆ ಬರ್ತಾ ಇದ್ದಾರೆ. ಸಾಯಂಕಾಲ 5 ಗಂಟೆ ಸಮಯ ಆಗಿತ್ತು. ಎಲ್ಲ ಇಷ್ಟರವರಲ್ಲಿತ್ತು. ಅಲೆಕ್ಸಾಂಡರ್ನಲ್ಲಿ ವಾಯು ವಿಹಾರಕ್ಕಾಗಿ ಹೊರಟಂತಹ ಸಂದರ್ಭದಲ್ಲಿ ಎದುರುಗಡೆ ಏನಾಗ್ತಾ ಇದೆ ಅಂದ್ರೆ ಕಾಯಿ ಬಟ್ಟೆ ಹಾಕಿರುವಂತ ಒಬ್ಬ ಸಾಮಾನ್ಯ ಬಡಕರು ದೇಹದ ಒಬ್ಬ ಸನ್ಯಾಸಿ ಎದುರುಗಡೆ ಬರ್ತಾ ಇದ್ದಾನೆ. ರೋಡಿನ ಮೇಲೆ ಅಲೆಕ್ಸಾಂಡರ್ ಹೋಗ್ತಾ ಇದ್ದಾನ. 100 ಜನ ಸೈನಿಕರು ಹತ್ತಿರ ಇರ್ತಾ ಇದ್ದಾರೆ. ಬಡಕರು ದೇಹದ ಒಬ್ಬ ಸನ್ಯಾಸಿ ಎದುರುಗಡೆ ಬಂದಾಗ ಅಲೆಕ್ಸಾಂಡರ್ ಏನ್ ಮಾಡ್ತಾ ಇದ್ದಂದ್ರೆ ನೇರವಾಗಿ ಆತನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದ. ಆಗ ಸೈನಿಕರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೇ ಅಲೆಕ್ಸಾಂಡರ್ ಅವರೇ, ನೀವು ಮಹಾನ್ ವ್ಯಕ್ತಿಗಳು, ಪರಾಕ್ರಮಿಗಳು, ಕೋಟಿ ಕೋಟಿ ಗಟ್ಟಲೆ ಹಣ ಐಶ್ವರ್ಯ ನಿಮ್ಮಲ್ಲಿದೆ, ಆದರೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಸನ್ಯಾಸಿಗೆ ಪಾದಕ್ಕೆ ನೀವು ಯಾಕೆ ನಮಸ್ಕಾರ ಮಾಡಿದಿರಿ ಅಂತ ಕೇಳಿದಾಗ ಅಲೆಕ್ಸಾಂಡರ್ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನಾವು ರಾಜರು, ನಾವೇನ್ ಮಾಡ್ತೀವಿ ಅಂದ್ರ ಮಣ್ಣನ್ನು ಆಳ್ತಕ್ಕಂಥ ರಾಜರು ನಾವು ಒಂದಿಲ್ಲ ಮಣ್ಣಾಗಿ ಹೋಗ್ತಾ ಇದ್ದೇವೆ. ಆದರೆ ಮನಸ್ಸನ್ನು ಆಳ್ತಕ್ಕಂಥ ಮಹಾತ್ಮರು ಭಕ್ತರ ಹೃದಯದಲ್ಲಿ ಜೀವಂತ ಇರ್ತಾರೆ ಎನ್ನುವಂತ ಮಾತನ್ನು ಅಲೆಕ್ಸಾಂಡರ್ ಹೇಳ್ತಾ ಇದ್ದಾರೆ. ಆ ಕೂಡದ ಚನ್ನಬಸವ ಶ್ರೇಣಿಯವರು ಹಣವನ್ನ ಗಳಿಸಲಿಲ್ಲ, ಸಂಪತ್ತನ್ನ ಮಾಡಲಿಲ್ಲ, ಮಠವನ್ನ ಕಟ್ಟಲಿಲ್ಲ. ಆದರೆ ಭಕ್ತರ ಹೃದಯವನ್ನ ಕಟ್ಟಿದಂತಹ ಮಹಾಯೋಗಿ ಹಾರಕೋಡದ ಸದ್ಗುರು ಚನ್ನಬಸವ ಶ್ರೇಣಿಗಳಾಗಿದೆ. ಇನ್ನು 65 ವರ್ಷ ಗತಿಸಿದರೂ ಕೂಡ ಅವರ ಹೆಸರಿನ ಮೇಲೆ ರಥೋತ್ಸವವನ್ನು ಮಾಡ್ತಾ ಇದ್ದೀವಿ. ರಥೋತ್ಸವವನ್ನು ಯಾಕೆ ಹೇಳ್ತಾ ಇದ್ದಾರೆ? ಅದು ತೇರು ಸಾಮಾನ್ಯವಾಗಿರ್ತಕ್ಕಂಥ ಕಟ್ಟಿಗೆಯ ತೇರಲ್ಲ, ನಿಮ್ಮೆಲ್ಲರ ಚೈತನ್ಯದ ಶಕ್ತಿ ಆಗಿರ್ತಕ್ಕಂಥ ಆಧ್ಯಾತ್ಮ ಸೇರಿ ಯಾವುದಾದ್ರಿಂದ ಹಾರ್ಕೊಳ್ಳುವ ಚನ್ನಬಸವ ಶ್ರೇಣಿಗಳ ಬಸ್ಸಿಗೆ ಆ ತೇರನ್ನ ನೀವು ಭಕ್ತಿಯಿಂದ ಹೇಳಿದಾಗ ಇವತ್ತೊಬ್ಬ ಪ್ರಧಾನಮಂತ್ರಿ ಇದ್ರೂ ಕೂಡ, ರಾಷ್ಟ್ರಪತಿ ಇದ್ರೂ ಕೂಡ ಆತರ ಜಾತ್ರೆ ಮಾಡುವುದಿಲ್ಲ. ಆದರೆ 65 ವರ್ಷ ಗತಿಸಿ ಹೋದರೂ ಕೂಡ ಪರಮ ಪೂಜ್ಯರ ಜಾತ್ರಾ ಮಹೋತ್ಸವವನ್ನು ಯಾಕೆ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ಇನ್ನೂ ಜೀವಂತಿದ್ದಾರೆ ಎನ್ನುವುದಕ್ಕೆ ಸಾಕ್ಷ್ಯ ಅವರಲ್ಲ ಈ ಜಾತ್ರಾ ಮಹೋತ್ಸವ. ಅಂತಹ ಪರಮ ಪೂಜ್ಯರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಹಳ ಭಕ್ತಿ, ಪ್ರೀತಿ, ವಿಶ್ವಾಸದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಒಬ್ಬ ಕವಿ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಇವತ್ತು ನಿಜವಾಗಿ ನಮ್ಮ ಐಶ್ವರ್ಯ ಬರಬೇಕಾದ್ರೆ, ನಮ್ಮ ಜೀವನ ಸಾರ್ಥಕತೆ ಆಗಬೇಕಾದ್ರೆ ಹೇಗಿರಬೇಕಾದ್ರ ಗುಣವಿರದಿದ್ದರೆ ರೂಪ ವ್ಯರ್ಥ. ಬಹಳ ಚೆನ್ನಾಗಿ ಒಬ್ಬ ಕವಿ ಹೇಳ್ತಾ ಇದ್ದಾರೆ, ಗುಣವಿರದಿದ್ದರೆ ರೂಪ ವ್ಯರ್ಥ, ವಿನಯವಿರದಿದ್ದರೆ ನಿತ್ಯ ವ್ಯರ್ಥ, ಬಳಸದಿದ್ದರೆ ಧನ ವ್ಯರ್ಥ, ಹಸಿವೆ ಇಲ್ಲದಿದ್ದರೆ ಭೋಜನ ವ್ಯರ್ಥ, ಪ್ರಜ್ಞೆ ಇಲ್ಲದಿದ್ದರೆ ಪ್ರತಿಭೆ ವ್ಯರ್ಥ, ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥ, ದೇವರ ಮೇಲೆ ಭಕ್ತಿ ಇಲ್ಲದಿದ್ದರೆ ಈ ಜೀವನವೇ ವ್ಯರ್ಥ, ಜೀವನವೇ ವ್ಯರ್ಥ ಎನ್ನುವಂತ ಮಾತನ್ನ ಕವಿ ಹೇಳ್ತಾರೆ. ಆ ದಿಶೆಯಲ್ಲಿ ನಮ್ಮ ನಾಡಿನಲ್ಲಿ ನಮಗೆ ಬಹಳ ಖುಷಿ ಆಗ್ತದೆ. ಕಲ್ಯಾಣ ಕರ್ನಾಟಕ ಇದಕ್ಕೆ ಈಗಾಗಲೇ ಎಲ್ಲ ಜನ ಅನುಭವಿಗಳು ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ, ಹೈದರಾಬಾದ್ ಕರ್ನಾಟಕ ಬೇಡ, ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕ ಮಹಾನ್ ತಪಸ್ವಿ, ಸಂತ, ಶಿವಯೋಗಿ, ಆಧ್ಯಾತ್ಮಿಕ ಜಿಲ್ಲೆಯಾಗಿರ್ತಕ್ಕಂಥ ವಿಶ್ವಗುರು ಬಸವೇಶ್ವರರು ನಡೆದಾಡಿರ್ತಕ್ಕಂಥ ಈ ನಾಡಿಗೆ ಕಲ್ಯಾಣ ಕರ್ನಾಟಕ ಅಂತ ಕರೆಯದೆ ಅಂತ ತಿಳ್ಕೊಂಡು ಅನೇಕ ಅನುಭವಿಗಳು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಕಲ್ಯಾಣ ಕರ್ನಾಟಕದಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನಿಮ್ಮ ಭಾವವನ್ನು ನೋಡಿದಾಗ, ನಿಮ್ಮ ಭಕ್ತಿಯನ್ನು ನೋಡಿದಾಗ, ಇಲ್ಲಿ ಸುಮಾರು ಒಂದು 300 ಕಿಲೋಮೀಟರ್ ದೂರ ಹೋದಾಗ, ಬೆಂಗಳೂರಿನಿಂದ ಆ ಕಡೆ ಹೋದಾಗ ಮಹಾನ್ ತಪಸ್ಮಠ ಇರಬಹುದು, ದೊಡ್ಡ ದೊಡ್ಡ ಮಠ ಇರಬಹುದು, ಕೋಟಿಗಟ್ಟಲೆ ಹಣ ಅವರಲ್ಲಿದೆ, ಬಸವಗಳಿ ಶ್ರೀಗಳಲ್ಲಿ ಗೊತ್ತಿದೆ. ಆದರೂ ಕೂಡ ನಾವೊಂದು ಜಾತ್ರಾ ಮಹೋತ್ಸವಕ್ಕೆ ಹೋಗಿದ್ದೆ. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಪೀಠ ಅದು. ಆದರೆ ಆ ಜಾತ್ರಾ ಮಹೋತ್ಸವದ ರಥೋತ್ಸವ ನಡೀತಕ್ಕಂಥ ಸಂದರ್ಭದಲ್ಲಿ
ಎಷ್ಟು ಜನ ಇದ್ರು, ಮಹಾಕೀರ್ತಿ ಇದ್ರೂ ಕೂಡ ಕೇವಲ 100 ಜನ ಮಾತ್ರ ಇದ್ರು, 500 ಜನ ಮಾತ್ರ ಇದ್ರು. ಆದರೆ ಭಕ್ತಿಯ ಪಥ, ಭಕ್ತಿಯ ಪಂಥ, ಶ್ರದ್ಧೆಯ ಪಥ ಎಲ್ಲಿಯಾದರೂ ಇದ್ರ ಅದರ ಕಲ್ಯಾಣ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಾಡಿನಲ್ಲಿ ಇದೆ ಅನ್ನುವಂಥದ್ದನ್ನು ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಇವತ್ತು ಎಷ್ಟೋ ಜನ ರೈತರು ಇವತ್ತ ಕೂಲಿ ಮಾಡಿ ಹಣವನ್ನ ಖರ್ಚು ಮಾಡ್ತಕ್ಕಂಥ, ಕೂಲಿ ಮಾಡ್ತಕ್ಕಂಥ ಸಾಮಾನ್ಯ ರೈತರು ಇವತ್ತೆಲ್ಲ ಹಣ ಖರ್ಚು ಮಾಡಿ ದಸರಾ ಮಹೋತ್ಸವಕ್ಕೆ ಬಂದಿರಿ. ಯಾಕೆ ಬಂದಿರಿ ಅಂತ ಯಾವುದೇ ರಾಜಕೀಯ ಲಾಭಕ್ಕಾಗಿ ಬಂದಿಲ್ಲ, ಯಾವುದೇ ಒಂದು ಹಣ ಸಿಗ್ತಾ ಇದೆ ಅಂತ ಬಂದಿಲ್ಲ, ಯಾರಾದ್ರೂ ಬರ್ರಿ ಅಂತ ತಿಳ್ಕೊಂಡು ಒತ್ತಾಯ ಮಾಡಿಲ್ಲ. ಮನಸ್ಸಾಪೂರ್ವಕವಾಗಿ ಬರ್ತಕ್ಕಂಥ ಜಾತ್ರಾ ಮಹೋತ್ಸವ ನಮ್ಮ ನಾಡಿನಲ್ಲಿ ಯಾವುದಿದೆ ಅಂದ್ರೆ ಅದು ಹಾಡ್ಕೊಂಡು ಚನ್ನಬಸವ ಕಿರಿಯರವರ ಜಾತ್ರಾ ಮಹೋತ್ಸವ ಇದೆ. ಆ ದಿಶೆಯಲ್ಲಿ ತಾವೆಲ್ಲ ಭಕ್ತರು ಬಹಳ ಪ್ರೀತಿ, ಭಕ್ತಿ, ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ನಿಜವಾಗಿ ದೇವರ ಆಶೀರ್ವಾದ, ಗುರುವಿನ ಆಶೀರ್ವಾದ, ದೇವರ ಆಶೀರ್ವಾದ ಯಾರಿಗೆ ಆಗ್ತಾ ಇದೆ ಅಂತಂದ್ರೆ, ಒಬ್ಬ ಪ್ರಸಿದ್ಧ ರಾಜ ತನ್ನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳನ್ನ ಬರಮಾಡಿಕೊಂಡು ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದ. 3 ಜನ ಪ್ರಜೆಗಳನ್ನ ಬರಮಾಡಿಕೊಂಡು ರಾಜ ಏನ್ ಆಜ್ಞೆ ಮಾಡ್ತಾ ಇದ್ದಾರಂದ್ರ, ಹೇ ಪ್ರಜೆಗಳೇ, ನೀವು 3 ಜನ ಏನ್ ಮಾಡ್ಬೇಕಂದ್ರ ಸುಂದರವಾಗಿರ್ತಕ್ಕಂಥ ನನ್ನದೊಂದು ತೋಟ ಇದೆ, ಆ ತೋಟಕ್ಕೆ ಹೋಗಿ ನೀವು 3 ಜನ ಪ್ರಜೆಗಳು 3 ಚೀಲಗಳನ್ನ ಗೋಳಿ ಚೀಲನ್ನು ಕೊಡ್ತಾ ಇದ್ದೀವಿ. ಆ 3 ಚೀಲದಲ್ಲಿ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಹಣ್ಣುಗಳನ್ನ ತುಂಬಿಕೊಂಡು ಬನ್ನಿರಿ ಅಂತ ತಿಳ್ಕೊಂಡು ರಾಜ ಆಜ್ಞೆಯನ್ನು ಮಾಡ್ತಾ ಇದ್ದಾರೆ. 3 ಜನ ಪ್ರಜೆಗಳು ಬರ್ತಾ ಇದ್ದಾರೆ, 3 ಗೋಳಿ ಚೀಲಗಳನ್ನು ಕೊಡ್ತಾ ಇದ್ದಾರೆ. ಆಗ 3 ಜನ ತೋಟಕ್ಕೆ ಹೋಗಿ ಒಬ್ಬ ವಿಚಾರ ಮಾಡ್ತಾ ಇರ್ತಾರೆ, ರಾಜನಿಗೆ ಏನೂ ಕಮ್ಮಿ ಇಲ್ಲ, ನಮ್ಮ ಹಣ್ಣು ಅವನಿಗೆ ಹಾಕ್ಬೇಕು, ಹಣ್ಣುಗಳು ಬೇಕಾಗಿಲ್ಲ ತಿಳ್ಕೊಂಡು ಸ್ವಲ್ಪ ಬೈಗಳಾಗಿ ಒಬ್ಬ ಪ್ರಜೆ ಏನ್ ಮಾಡ್ತಾ ಇದ್ದ ಅಂದ್ರ, ಅಲ್ಲಿ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಹುಲ್ಲಿನ ಕಡ್ಡಿ ಕಸಗಳನ್ನೆಲ್ಲ ತೆಗೆದುಕೊಂಡು ಚೀಲದಾಗ ಹಾಕಿ ಮೇಲುಗಡೆ ಒಂದು 8-10 ಹಣ್ಣುಗಳನ್ನಿಟ್ಟು ಪ್ಯಾಕ್ ಮಾಡಿ ಇಟ್ಬಿಡ್ತಾ ಇದ್ದಾರೆ. 2ನೇ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರ, ಅಲ್ಲಿರ್ತಕ್ಕಂಥ ಹುಲ್ಲನ್ನು ಹಾಕಿ ಅರ್ಧ ಚೀಲ ಹಣ್ಣುಗಳನ್ನು ಹಾಕ್ತಾ ಇದ್ದ. ಆದರೆ 3ನೇ ವ್ಯಕ್ತಿ ಮಾತ್ರ ಪ್ರಜೆ ಆ ತೋಟದಲ್ಲಿರ್ತಕ್ಕಂಥ ಎಲ್ಲ ಬಗೆ ಬಗೆಯ ಹಣ್ಣುಗಳನ್ನ ಚೀಲದಲ್ಲಿ ಹಾಕಿ ತುಂಬಿ ರಾಜನ ಮುಂದೆ ತಂದು ಇಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾಜ ಹೇಳ್ತಾ ಇದ್ದಾನೆ, ಈ ಪ್ರಜೆಗಳು ಹಣ್ಣುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ, ಇವರನ್ನ ಸುಂದರವಾಗಿರ್ತಕ್ಕಂಥ 3 ಕೋಣೆಯಲ್ಲಿ ಹಾಕಿ ಪ್ಯಾಕ್ ಮಾಡಿಬಿಡಿ. 1 ಕೋಣೆ, 2 ಕೋಣೆ, 3ನೇ ಕೋಣೆಯಲ್ಲಿ 3 ವ್ಯಕ್ತಿಗಳನ್ನು ಹಾಕಿ ಕೀಲಿ ಹಾಕಿಬಿಡಿ ಎತ್ತಿಕೊಂಡು ಹಾಕ್ತಾ ಇದ್ದಾರೆ. ಅಲ್ಲಿ ಏನಾಯ್ತಂದ್ರ, ಒಬ್ಬೇನು ಬಹಳ ಕೆಲವೇ ಹಣ್ಣುಗಳನ್ನು ತುಂಬಿದ್ದಲ್ಲ, ಕಸ ಕಡ್ಡಿಗಳನ್ನು ತುಂಬಿ ಸ್ವಲ್ಪ ಹಣ್ಣುಗಳನ್ನು ತುಂಬಿದ್ದಲ್ಲ, 10-15 ದಿನಗಳ ಪರ್ಯಂತ ಕೀಲಿ ಹಾಗೆ ಹಾಕ್ತಾ ಇದ್ದಾರ. ಹಣ್ಣುಗಳನ್ನು ತಿಂತಾ 8 ಹಣ್ಣು ತಿಂದ ನಂತರ ಕೆಳಗಡೆ ನೋಡ್ತಾ ಇದ್ರು, ಬರೀ ಹುಲ್ಲಿತ್ತು ಪ್ರಜೆಗೆ. ಅದೆಲ್ಲ ಸರಿಗೆ ಹೋಗ್ತಾ ಇದ್ದಾರೆ. 2ನೇ ವ್ಯಕ್ತಿ ಸ್ವಲ್ಪ ಹಣ್ಣುಗಳನ್ನು ಹಾಕಿದ್ದ, ಅವನು ಕೂಡ 8 ದಿನ ತಿಂದು ಸರಿಗೆ ಹೋಗ್ತಾ ಇದ್ದಾನ. ಆದರೆ 3ನೇ ವ್ಯಕ್ತಿ ಮಾತ್ರ ಚೀಲದ ತುಂಬಾ ಹಣ್ಣುಗಳನ್ನು ತುಂಬಿದ್ದಲ್ಲ, ಆ ವ್ಯಕ್ತಿ ಪ್ರತಿನಿತ್ಯ ಹಣ್ಣುಗಳನ್ನು ತಿಂದು ಸುಂದರವಾಗಿ ಪ್ರಫುಲ್ಲಿತವನ್ನಾಗಿ ಹೊರ ಬರ್ತಾ ಇದ್ದಾನೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರ, ಸಾಮಾನ್ಯವಾಗಿರ್ತಕ್ಕಂಥ ರಾಜರ ಕಥೆಯಲ್ಲ, ನಿಜವಾಗಿ ರಾಜ ಯಾರಂದ್ರ ಪರಮಾತ್ಮ ಎನ್ನುವಂತಹ ಮಾಲೀಕ. ಪರಮಾತ್ಮ ಎನ್ನುವಂತಹ ಮಾಲೀಕ ಮಾನವನ ದೇಹ ಎನ್ನುವಂತಹ ಚೀಲಗಳನ್ನ ಮಾಡಿ ನಾವು ಭೂಮಿಯ ಜನ್ಮ ತಾಳಿದ್ದ, ಜನ್ಮವನ್ನು ಪಟ್ಟಿದ್ದಾನೆ. ಆದರೆ ಯಾರು ಈ ಮಾನವನ ದೇಹ ಎನ್ನುವಂತಹ ಚೀಲದಲ್ಲಿ ಸತ್ಯ, ಸದ್ವರ್ತನೆ, ಸದಾಚಾರ ಎನ್ನುವಂತಹ ಹಣ್ಣುಗಳನ್ನು ಯಾರು ತುಂಬಿಕೊಳ್ತಾ ಇದ್ದಾರಲ್ಲ, ಅವರನ್ನು ಹಾಕೂಡದ ಚನ್ನಬಸವೇಶ್ವರೇ ಅಂಗೈಯಲ್ಲಿ ಹಿಡಿದು ನಿಮ್ಮನ್ನು ಪೂಜೆ ಮಾಡ್ತಾ ಇದ್ದಾನೆ, ಆಶೀರ್ವಾದ ಮಾಡ್ತಾ ಇದ್ದಾನೆ. ಯಾರು ಈ ಕಿರಣದಲ್ಲಿ ಅಹಂಕಾರ, ವಂಚನೆ, ಮೋಸ ಇರ್ತಕ್ಕಂಥ ಹುಲ್ಲು ಕಡ್ಡಿಯನ್ನು ಯಾರು ತುಂಬ್ತಾ ಇದ್ದಾರಲ್ಲ, ಅವರಿಗೆ ಪರಮಾತ್ಮ ಆಶೀರ್ವಾದ ಮಾಡುವುದಿಲ್ಲ. ಆ ದಿಶೆಯಲ್ಲಿ ತಾವೆಲ್ಲ ಅನುಭವಿಗಳು ನಿಜವಾಗಿ ಭಕ್ತಿ, ಪ್ರೀತಿ, ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮದಲ್ಲಿ ಬಂದಿರುವವರೆಲ್ಲರಿಗೂ ಕೂಡ ಹಾಕೂಡದ ಶಿವಯೋಗಿ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಶರಣಬಸವ ಸ್ವಾಮೀಜಿಯವರು, ಬಸವ ಬೆಳೆಯವರು, ಅವರು ಸಾಧಾರಣ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಎನ್ನುವ ಹಾಗೆ ಸಾಧಾರಣ ಜೀವನ ಉದಾತ್ತವಾಗಿರ್ತಕ್ಕಂಥ ವಿಚಾರ. ನಿಮಗೆಲ್ಲ ಅನ್ಬೋದು, ಯಾರೋ ಒಬ್ರು ಸಾಮಾನ್ಯ ವ್ಯಕ್ತಿ ಬಿಳಿ ಬಟ್ಟೆ ಹಾಕೊಂಡು ಕೂದಾರ ತಿಳ್ಕೊಂಡು, ಆದರೆ ಅವರಲ್ಲಿರ್ತಕ್ಕಂಥ ಆಧ್ಯಾತ್ಮದ ಸಂಪತ್ತನ್ನು ನೋಡಿದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯವೇ ಬೆಳಗಾಗ್ತಕ್ಕಂಥ ಒಂದು ಜ್ಞಾನವನ್ನು ಬಸವಗೌಡ ಶ್ರೀರವರು ಪಡೆದಿದ್ದಾರೆ. ಅವರ ಆಶೀರ್ವಚನದಲ್ಲಿ ಮುಂದೆ ಅಂತ ಪೂಜ್ಯರು ನಮ್ಮ ದೂರವಾಣಿಯ ಕಡೆಗೆ ಹೋಗಟ್ಟು ಅತ್ಯಂತ ಭಕ್ತಿ, ವಿಶ್ವಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಶೀರ್ವಚನ ನೀಡಕ್ಕೆ ಬಂದಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ತ್ರಿಮೂರ್ತಿ ಶಿವಾಚಾರ್ಯರು ಕೂಡ ಸುಂದರವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಡಾಕ್ಟರ್ ಉಮೇಶ್ ಯಾದವ್ ಶಾಸಕರವರು ಬಹಳ ಒಳ್ಳೆಯ ಕಾರ್ಯವನ್ನು ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಆರ್ಕೋಡ ಮಠಕ್ಕೆ ತನು ಮನ ಧನದಿಂದ ಸೇವೆಯನ್ನು ಮಾಡ್ತಕ್ಕಂಥ ಶಾಸಕರ ಸಾಲಿನಲ್ಲಿ ಯಾರಾದ್ರೂ ಇದ್ದರೆ ಅವರು ಡಾಕ್ಟರ್ ಉಮೇಶ್ ಯಾದವ್ ಅವರು ಇದ್ದಾರೆ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ವಜಾಪುರ ಸರ್ ಅವರು ಕೂಡ ಒಳ್ಳೆಯ ಕಾರ್ಯವನ್ನ ಅವರ ಅಧಿಕಾರ ಅವಧಿಯಲ್ಲಿ ಮಾಡಿದ್ದಾರೆ. ಅವರು ಕೂಡ ಶ್ರೀಮಠದ ವಿಶೇಷವಾದಂತಹ ಒಂದು ಭಕ್ತಿಯನ್ನು ಇಟ್ಟಿದ್ದಾರೆ.
ಅದೇ ರೀತಿಯಾಗಿ ಚನ್ನಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಶ್ರೀ ಶರಣಕುಮಾರ ಶಾಸ್ತ್ರಿಗಳು ಹಿಪ್ಪುಸಿರವರು, ಇವರ ತಂದೆಯವರಾಗಿರ್ತಕ್ಕಂಥ ರೇವಣಸಿದ್ದ ಶಾಸ್ತ್ರಿಗಳು ಹಿಪ್ಪುಸಿರವರು ಆರ್ಕೂರು ಮಠಕ್ಕೆ 1 ವರ್ಷ 2 ವರ್ಷಕ್ಕೆ ಅಲ್ಲ 40 ವರ್ಷಗಳ ಪರ್ಯಂತರವಾಗಿ ತಪ್ಪಲಾರದೆ ಆರ್ಕೂರು ಮಠಕ್ಕೆ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಇವರ ತಂದೆಯವರಾಗಿರ್ತಕ್ಕಂಥ ರೇವಣಸಿದ್ದ ಹಿಪ್ಪುಸಿರವರಿಗೆ ಸಲ್ತಾ ಇದೆ. ಅದೇ ಆದರ್ಶ ಪಥದ ನಮ್ಮ ಶರಣಕುಮಾರ ಶಾಸ್ತ್ರಿಯವರು ಪ್ರತಿ ವರ್ಷ ಆರ್ಕೂರು ಮಠಕ್ಕೆ ಆಗಮಿಸಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸುವರ್ಣ ಗವಾಯಿಗಳವರು ಕೂಡ ಒಳ್ಳೆಯ ಗವಾಯಿಗಳಾಗಿದ್ದರು. ಅವರಿಗೂ ಕೂಡ ಚನ್ನಶ್ರೀ ಪ್ರಶಸ್ತಿಯನ್ನು ಪಟ್ಟಿದ್ದೇವೆ. ಶ್ರೀ ರವಿಸ್ವಾಮಿ ಗೋಕರವರು ಶಾಸಕ ಕಮಲಾವರಕರಾಗಿ ಅವರು ಕೂಡ ಈ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಶ್ರೀಗಳ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಶ್ರೀಮತಿ ಶಿಕ್ಷಣಾಬಾಯಿ ನಾಗಪ್ಪನವರು, ಶ್ರೀ ವಿಶೆಟ್ಟಿ ಸಜ್ಜನ್ ಶೆಟ್ಟಿ ಅವರು, ಕಲ್ಲಪ್ಪ ಹಸ್ತಾಪುರಿ ಅವರು, ಪತ್ರಿಕಾ ಬಂಧುಗಳು, ಮುದ್ರಣದ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಕೊರವಿಯವರು ಎಲ್ಲ ಅನುಭವಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಆರ್ಕೂರ ಶ್ರೀಗಳವರ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವಂತ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ, ಕೆರೆಹಳ್ಳ ಬಾವಿಗಳು ಮೈ ತೆಗೆದರೆ ಒಳ್ಳೆಯ ಕೊರತೆ ಚಿಪ್ಪುಗಳು ಕಾಣಬಹುದು, ವಾರಿಧಿ ಮೈ ತೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದೆನ್ನುವಂತೆ ನಮ್ಮ ಬಸವ ಬಳಿಶ್ರೀಗಳವರು ಈಗ 30 ನಿಮಿಷಗಳ ಪರ್ಯಂತರವಾಗಿ ಸುದೀರ್ಘವಾಗಿ ಆಶೀರ್ವಚನ ಮಾಡ್ತಾ ಇದ್ದಾರೆ. ಅವರು ಲಿಂಗವೇ ನಿಮಗೆ ತೋರಿಸ್ತಾ ಇದ್ದಾರೆ ಎನ್ನುವಂತ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ, ಅವರ ಆಶೀರ್ವಚನವನ್ನು ತಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳ್ರಿ. ಯಾರು ಎದ್ದು ಹೋಗಲಾರದು. ಯಾಕಂದ್ರೆ ಪ್ರತಿನಿತ್ಯ ನಿಮ್ಮ ಸಂಸಾರದ ಜಂಜಾಳ ಇರ್ತಾ ಇದೆ. ಆದರೂ ಕೂಡ ನಾವೇ ಬಹಳ ಹತ್ತಿರವರೆಗೆ ಸಮಯ ತೆಗೆದುಕೊಳ್ಳುವುದಿಲ್ಲ. ಇನ್ನು ಕೇವಲ 30 ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಭಕ್ತಿಯಿಂದ ಶ್ರೀಗಳವರ ಆಶೀರ್ವಚನ ಕೇಳ್ರಿ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಚಿಂಚೋಳಿಯ ಜೈ ಭವಾನಿ ಕರುಣ ಸಂಘದವರು, ಛತ್ರಪತಿ ಶಿವಾಜಿ ಕರುಣ ಸಂಘದವರು, ನಮ್ಮ ಎಲ್ಲ ಶ್ರೀಮಠದ ಪರಮ ಭಕ್ತರು ಕರುಣ ಸಂಘದವರು ಎಲ್ಲರೂ ಕೂಡಿಕೊಂಡು ಬಹಳ ಸುಂದರವಾಗಿ ಯಶಸ್ವಿಯಾಗಿ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಮುಂದೆ ಕೂಡ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಶಕ್ತಿ ಆರ್ಕೂರದ ಸುನಿಯೋಗಿನ ಕೊಡಲಿ. ಇನ್ನೂ ಒಂದು ನಾನು ಚನ್ನಬಸವ ಸುನಿಯೋಗಿಯಲ್ಲಿ ಏನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂದ್ರೆ, ನಮ್ಮ ಕಲ್ಯಾಣ ಕರ್ನಾಟಕದ ರಾಜ್ಯ, ಕಲ್ಯಾಣ ಕರ್ನಾಟಕದ ಭಾಗ ಇಲ್ಲಿ ಹೇಗೆ ತಂದ್ರೆ ಭಕ್ತಿಯ ಪಥದಿಂದ ಕೂಡಿರ್ತಕ್ಕಂಥ ಈ ಒಂದು ನಾಡಿನಲ್ಲಿ ಯಾವುದೇ ಭೂಕಂಪ ಆಗಲಾರ್ದಂಗ ಮಳೆ ಬೆಳೆ ಚೆನ್ನಾಗಿ ಆಗಿ ಯಾವುದೇ ಕಡೆ ಓಡಾಡುವಂತ ಶಕ್ತಿ ಶ್ರೀ ಶಿವಯೋಗಿ ಬಸವೇಶ ಚನ್ನಬಸವ ಶಿವಯೋಗಿ ಜಗದ್ಗುರು ಪಂಚಾಚಾರ್ಯರಿಗೆ ಕೊಡಲಿ ಎನ್ನುವಂತ ಪ್ರಾರ್ಥನೆಯನ್ನ ಆ ಪೂಜೆಯಲ್ಲಿ ನಾನು ಮಾಡಿಕೊಂಡು ನನ್ನ ಆರ್ಕೂರು ಮಠ ಅಭಿವೃದ್ಧಿ ಆಗಲಿ. ನಮ್ಮ ಭಕ್ತರು ಬಹಳ ನಮ್ಮ ಜಾದವರವರು ಬಂದಾರ, ಈಗ 50 ಲಕ್ಷ ಬಿಡುಗಡೆ ಮಾಡಿದ್ದಾರೆ, ಹೆಚ್ಚಿನ ರೀತಿಯಲ್ಲಿ ಬಾಳಿ ಅಂತ ತಿಳ್ಕೊಂಡು ನಾನು ಆಶೆಯನ್ನು ವ್ಯಕ್ತಪಡಿಸೋದಿಲ್ಲ. ನಮಗೇನಾದ್ರೂ ಕೂಡ ಮಠಕ್ಕೆ ಬೇಕಾಗಿಲ್ಲ. ಆದ್ರೆ ನಮ್ಮ ಭಕ್ತರಿಗೆ ನಿಜವಾಗಿರ್ತಕ್ಕಂಥ ಸಂಪತ್ತನ್ನು ಕೊಟ್ಟು ಕಾಪಾಡಿ ಎನ್ನುವಂತ ಮಾತನ್ನ ಶ್ರೀಗಳಲ್ಲಿ ಬಸವೇಶ್ವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಅನೇಕ ಜನ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ, ತಾಯಂದಿರು ಕೂಡ ಭಾಗಿಯಾಗಿದ್ದೀರಿ. ನಮ್ಮ ಭಾಗದಲ್ಲಿ ಯಾವುದೇ ರೈತರ ಆತ್ಮಹತ್ಯೆ ಆಗ್ತಕ್ಕಂಥ ನ್ಯೂಸನ್ನ ಕೇಳ್ತಕ್ಕಂಥ ಸಂದರ್ಭ ಬರಬಾರದು. ನಮ್ಮ ರೈತರು ಆತ್ಮಹತ್ಯೆ ಮಾಡಿಕೊಳ್ಳೋದು ಬೇಡ. ಈ ನಾಡಿನಲ್ಲಿರ್ತಕ್ಕಂಥ ಜನರಿಗೆ ದವಸ ಧಾನ್ಯ ಕೊಡ್ತಕ್ಕಂಥ ಶ್ರೀಮಂತ ವ್ಯಕ್ತಿಯಾಗಿ ಅವರು ಬಾಳಿ ಎನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪತ್ರಿಕಾ ಬಂಧುಗಳು ಕೂಡ ಒಳ್ಳೆ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜಗನ್ನಾಥ್ ತೇರಿಕಾರ್ ಅವರು, ನಮ್ಮ ಜ್ಯೋತಿರ್ಲಿಂಗ್ ಅವರು, ಇನ್ನು ಅನೇಕ ವಿಭಾಗಗಳು, ರಾಮರಾಮ್ ಅವರು, ಶ್ಯಾಮರಾಮ್ ಅವರು, ಅವರೆಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಸೇವೆ ಶ್ರದ್ಧೆ ಸದಾಕಾಲ ಹೀಗೆ ಇರಲಿ. ಆರ್ಕೂರು ಶಿವಯೋಗಿ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ಅಂತ ಶುಭ ಹಾರೈಸಿ 2 ಮಾತುಗಳನ್ನು ಮುಕ್ತಾಯ.